ಮಕ್ಕಳೇ, ಇವತ್ತು ಎರಡನೇ ಪ್ರಿಪ್ರೇಟರಿಲಿ ಕೊಟ್ಟಂತಹ 4 ಅಂಕದ ಪ್ರಶ್ನೆ ಬಿಲ್ಡಿಂಗ್ ಇದು ಟ್ರಿಗ್ನಾಮೆಟ್ರಿದು ಅಂದರೆ ಮಿತಿಯ ಲೆಕ್ಕವನ್ನು ಫಸ್ಟ್ ನಾವು ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಎ ಬಿಲ್ಡಿಂಗ್ ಆ್ಯಂಡ್ ಎ ಟವರ್, ಕನ್ನಡ ಮೀಡಿಯಮರು ಕ್ವಶನ್ ಪೇಪರ್ನ ತೆಗೆದಿಟ್ಕೊಳ್ಳಿ. ಎ ಬಿಲ್ಡಿಂಗ್ ಆ್ಯಂಡ್ ಟವರ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ಎ ಲೆವೆಲ್ ಗ್ರೌಂಡ್ ಅಂತ ಹೇಳಿದ್ರೆ, ಲೆವೆಲ್ ಗ್ರೌಂಡ್ ಮೇಲೆ ಒಂದು ಬಿಲ್ಡಿಂಗ್ ಇದೆ. ಇದನ್ನು ನಾವು ಬಿಲ್ಡಿಂಗ್ ಅಂತ ಕನ್ಸಿಡರ್ ಮಾಡೋಣ. ಬಿಲ್ಡಿಂಗ್ ಅಂತ ಕಟ್ಟಡ, ಓಕೆ, ಇದು ಬಿಲ್ಡಿಂಗು. ಓಕೆ, ಬಿಲ್ಡಿಂಗು ಈ ಕಡೆ ಇರೋದನ್ನು ಏನಂತ ತಗೊಳ್ಳೋಣ, ಟವರ್ ಅಂತ ಹೇಳಿದ್ರೆ ಗೋಪುರ ಅಂತ. ದ ಆ್ಯಂಗಲ್ ಆಫ್ ಇಲಿವೇಶನ್ ಫ್ರಮ್ ಎ ಪಾಯಿಂಟ್ ಎ, ಇಲ್ಲಿಂದ ಉನ್ನತ ಕೋನ, ಇಲಿವೇಶನ್ ಅಂತ ಹೇಳಿದ್ರೆ ಉನ್ನತ ಕೋನ, ಆನ್ ಗ್ರೌಂಡ್ ಟು ದ ವಿಂಡೋ ಆಫ್ ದ ಬಿಲ್ಡಿಂಗ್. ಈ ಬಿಲ್ಡಿಂಗ್ದು ವಿಂಡೋ ಇಲ್ಲಿಗಾದರೆ ಇಲ್ಲಿ ಪಾಯಿಂಟ್ ಆಫ್ ಇಲಿವೇಶನ್ ಇದೆಷ್ಟಾಗುತ್ತೆ, 30 ಡಿಗ್ರಿ. ಮತ್ತು ಟಾಪ್ ಆಫ್ ದ ಟವರಿಗೆ 60 ಡಿಗ್ರಿ ರೆಸ್ಪೆಕ್ಟಿವ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಆ್ಯಸ್ ಶೋನ್ ಇನ್ ದ ಫಿಗರ್. ಎ ಬರ್ಡ್ ಇಸ್ ಸಿಟ್ಟಿಂಗ್ ಆನ್ ದ ಟಾಪ್ ಆಫ್ ದ ಟವರ್, ಇಲ್ಲಿ ಒಂದು ಬರ್ಡ್ ಕೂತಿತ್ತಂತೆ. ಏನಾಯ್ತು, ರೈಸ್ ಟು ದ ಟಾಪ್ ಆಫ್ ದ ಬಿಲ್ಡಿಂಗ್ ಎಲಾಂಗ್ ಬಿಡಿ, ಇಲ್ಲಿ ಹೀಗೆ ಹಾರ್ಕೊಂಡು ಹೋಯ್ತಂತೆ. ಏನು ಪಕ್ಷಿ, ಇಲ್ಲಿ ಕೂತಿದ್ದಂತಹ ಪಕ್ಷಿ ಇಲ್ಲಿಗೆ ಹಾರ್ಕೊಂಡು ಹೋಯ್ತು. ಇದೇನಿದು ಬಿ, ಇದನ್ನು ಹೊಡೆದು ಒಂದು ಪಕ್ಷಿ ಇತ್ತು, ಪಕ್ಷಿ ಇಲ್ಲಿಂದ ಹಾರ್ಕೊಂಡು ಹೋಯ್ತು ಅಂತ. ಓಕೆನಾ, ನನ್ನಿಂದ ಹಾರ್ಕೊಂಡು ಹೋಯ್ತು. ಇಲ್ಲಿ ಏನೆಲ್ಲ ಕೇಳಿದ್ದಾರೆ ಎಲಾಂಗ್ ಬಿಡಿ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಫೂಟ್ ಆಫ್ ದ ಟವರ್, ಅಂದರೆ ಇದು ಟವರ್ ಅಲ್ವಾ, ಇದು ಟವರ್, ಫೂಟ್ ಆಫ್ ದ ಟವರ್ ಆ್ಯಂಡ್ ಎ ಪಾಯಿಂಟ್ ಎ, ಇದು ಕೊಟ್ಟಿದ್ದಾರೆ ಪಾಯಿಂಟ್ ಎ, ಇಲ್ಲಿಂದ ಇಲ್ಲಿಗಿರುವ ದೂರ. ಇದು ಗೋಪುರದ ಪಾದದಿಂದ ಈ ಎ ಬಿಂದುವಿಗೆ ಇರುವಂತಹ ದೂರ ಎಷ್ಟಾಗುತ್ತೆ, 30 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ಆ್ಯಂಗಲ್ ಎ ಬಿ ಡಿ ಈಕ್ವಲ್ ಟು 90 ಡಿಗ್ರಿ. ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎ ಬಿ ಡಿ ಅಂತ ಹೇಳಿದ್ರೆ ಇದಾಗುತ್ತೆ, ಇದು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ, 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ಫೈಂಡ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬರ್ಡ್. ಡಿಸ್ಟೆನ್ಸ್ ಕವರ್ಡ್ ಬೈ ದ ಬರ್ಡ್ ಅಂತ ಹೇಳಿದ್ರೆ ಯಾವುದು, ಬಿ ಡಿಯನ್ನು ಕಂಡುಹಿಡಿಬೇಕು. ಬಿ ಡಿ ಎಷ್ಟು ಅಂತ ಕಂಡುಹಿಡಬೇಕು. ಇಲ್ಲಿಂದ ಹೀಗೆ ತಾನೇ ಹಾರ್ಕೊಂಡೋಯ್ತು ಅಲ್ವಾ, ಪಕ್ಷಿ ಹೀಗೆ ಬಂದು ಇಲ್ಲಿಂದ ಪಕ್ಷಿ ಇಲ್ಲಿತ್ತು, ಇಲ್ಲಿಂದ ಹೀಗೆ ಹಾರ್ಕೊಂಡೋಯ್ತು. ಬಿ ಡಿ ಅಲಾಂಗ್ ಬಿ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕಂಡುಹಿಡಿಬೇಕು, ಬಿ ಡಿ ಎಷ್ಟು ಅಂತ ಕಂಡುಹಿಡಬೇಕು. ಆ್ಯಂಡ್ ಹೈಟ್ ಆಫ್ ದ ಬಿಲ್ಡಿಂಗ್ದು ಹೈಟ್ ಯಾವುದು, ಎಫ್ ಟಿ. ಆಗ ಕಂಡುಹಿಡಿಬೇಕಾಗಿರೋದು 2 ಎಫ್ ಟಿ. ಓಕೆನಾ, ಎಫ್ ಟಿ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಬೇಕು. ಎಫ್ ಟಿ ಅಂತಂದರೆ ಇದು ಫುಲ್. ನಾವು ಯಾವಾಗಲೂ ಗೊತ್ತಿರೋದ್ರಿಂದ ಗೊತ್ತಿಲ್ಲದಕ್ಕೆ ಹೋಗೋದು. ಇಲ್ಲಿ ಗೊತ್ತಿರೋದು ಯಾವುದು, ಇದು ಮಾತ್ರ ಗೊತ್ತಿರೋದು. ಆಗ ನಮಗೆ ಇದನ್ನು ಕಂಡುಹಿಡ್ದಂಗೆ ಆಗುತ್ತೆ. ಇದನ್ನು ಕಂಡುಹಿಡಿದ್ವಿ ಅಂತ ಹೇಳಿದ ತಕ್ಷಣ ಇದು ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ. ಈಗ ನೋಡಿ, ಗೊತ್ತಿರುವಂಥದ್ದು ಎ ಇ ಗೊತ್ತಿದೆ, ಇದು 60 ಅಂತ ಗೊತ್ತಿದೆ. ಎ ಇ ಅಂತ ಹೇಳೋದು ಅಡ್ಜಸೆಂಟ್, ಪಾರ್ಶ್ವಬಾಹು. ಆಗ ಯಾವ ಇದು ಬರೀಬೇಕು, ಟ್ಯಾನ್ 60 ಅಂತ ಬರಿಬೇಕು, ಟ್ಯಾನ್ 60 ಅಂತ ಬರಿಬೇಕು. ಓಕೆನಾ, ಆಗ ನಮಗೆ ಇದು ಸಿಗುತ್ತೆ, ಬಿ ಇ ಸಿಗುತ್ತೆ. ಬಿ ಇ ಸಿಕ್ಕಿದ ತಕ್ಷಣ ನಮ್ಗೆ ಏನು ಸಿಕ್ದಂಗಾಯಿತು, ಸಿ ಎಫ್ ಸಿಕ್ದಂಗಾಯ್ತು. ಆಗ ನಾವು ಇಲ್ಲಿ 30 ಅಂತೇಳಿ ಟ್ಯಾನ್ 30 ಹಾಕಿದರೆ ಅಡ್ಜಸೆಂಟ್, ಅಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ, ಟ್ಯಾನ್ 30. ಆಗ ನಾವು ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಲೆಕ್ಕಗಳನ್ನು ಮಾಡ್ಕೊಂಡು ಹೋಗೋಣ. ಫಸ್ಟ್ ನಾವು ತೊಗೊಳ್ಬೇಕಾಗಿರೋದು ಈ ಟ್ರಯಾಂಗಲನ್ನು ತೊಗೋಬೇಕು. ಯಾವುದು, ಬಿ ಎ ಇ ಅಥವಾ ಎ ಬಿ ಇ, ಈ ಟ್ರಯಾಂಗಲನ್ನು ತೊಗೋಬೇಕು. ಬರ್ಕೊಳ್ಳಿ, ಎ ಬಿ ಇ ತ್ರಿಭುಜದಲ್ಲಿ ಅಂತ ಬರ್ಕೊಳ್ಳಿ. ಈಗ ಏನು ಬರ್ತಿದೆ, ಇದನ್ನು ಟ್ಯಾನ್ ತೊಗೋಬೇಕು. ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬೈ ಪಾರ್ಶ್ವ, ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ಆಪೋಸಿಟ್ ಯಾವುದು ಗೊತ್ತಿದೆಯಲ್ವಾ, ಆಪೋಸಿಟ್ ಯಾವುದು, ಬಿ ಇ ಬೈ ಎ ಇ. ಓಕೆನಾ, ಇದನ್ನು ಇಲ್ಲಿ ಬರೆದ್ಬಿಡೋಣ. ಟ್ಯಾನ್ 60 ಈಕ್ವಲ್ ಟು ಬಿ ಇ ಬೈ ಎ ಇ. ಬಿ ಇ ಅಂತ ಹೇಳಿದ ತಕ್ಷಣ ಬಿ ಎಷ್ಟಿದೆ ಗೊತ್ತಿದೆಯಾ ನಮಗೆ, ಇಲ್ಲ ಗೊತ್ತಿಲ್ಲ. ಆಗ ನಾವು ಬಿ ಇಯನ್ನು ಬಿ ಇ ಅಂತಲೇ ಬರಿತೀವಿ. ಓಕೆನಾ, ಈಗ ಬೈ ಎ ಇ ಅಂತ ಹೇಳಿದಾಗ ಎ ಇ ಎಷ್ಟು ಅಂತ ಕೊಟ್ಟಿದ್ದಾರೆ, ಅಲ್ಲಿ 30 ಅಂತ ಅವ್ರು ಕೊಟ್ಟಿದ್ದಾರೆ. ಆಗ ನಾವು ಅದನ್ನು ಏನು ಮಾಡ್ತೀವಿ, 30 ಅಂತ ಬರಿತೀವಿ. ಇಲ್ಲಿ ಟ್ಯಾನ್ 60ಯ ಬೆಲೆ ಎಷ್ಟು, ಟ್ಯಾನ್ 60 ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಿದೆ √3 ಅಂತ ಬೆಲೆ. ಈಗ ಇದನ್ನು ಮತ್ತು ಇದನ್ನು ಏನು ಮಾಡಬೇಕು ನಾವು, ಅಡ್ಡ ಗುಣಕಾರ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಗ ಎಷ್ಟಾಯಿತು, 30 √3 ಆಗುತ್ತೆ. ಓಕೆನಾ, ಈಕ್ವಲ್ ಟು ಬಿ ಇ. ಬಿ ಇ ಯಾವುದು ಮಕ್ಕಳೇ, ಬಿ ಇ ಅಂತ ಹೇಳೋದು ಇದು ಎಷ್ಟು ಸಿಕ್ತು, 30 √3. ಇದು ಸಿಕ್ಕಿದ ತಕ್ಷಣ ನಮಗೆ ಸಿ ಎಫ್ ಎಷ್ಟಾಗುತ್ತೆ, ಇದು ಸಹ 30 √3. ಆಗ ನಾನು ಈಕ್ವಲ್ ಟು ಸಿ ಎಫ್ ಅಂತ ಬರೀಲ್ಲ. ಆಗ ಸಿ ಎಫ್ ತೊಗೊಂಡಂಗಾಯ್ತಲ್ಲ, ಅರ್ಧ ಸಿಕ್ತು. ಬಿಲ್ಡಿಂಗ್ದು ಕಿಟಿಕಿ ಇರೋ ದೂರವನ್ನು ನಾವು ಕಂಡುಹಿಡ್ದಾಯ್ತು. ಈಗ ನಮಗೆ ಇಲ್ಲೊಂದು 60 ಇದೆ, ನಮಗೆ ಇದನ್ನು ಕಂಡುಹಿಡಿಯೋಣ. ಇದನ್ನು ಫುಲ್ ಕಂಡುಹಿಡ್ದಂಗೆ ಆಗುತ್ತೆ. ಇಲ್ಲಿ 30. ಆಗ ನಾನು ಇಲ್ಲಿಗೆ ಬರ್ಕೊಂಡೆ, ಇದೆಷ್ಟು, 30 √3 ಅಂತ ಬರ್ಕೊಂಡೆ. ಇದು 30 √3 ಅಂತ ಸಿಕ್ಕಿದ ತಕ್ಷಣ ಇಲ್ಲೊಂದು ಟ್ರಯಾಂಗಲ್ ಇದೆ. ಆಗ ಟ್ಯಾನ್ 60 ಈಕ್ವಲ್ ಟು ಸಿ ಎಫ್ ಭಾಗಿಸು
ಟ್ಯಾನ್ 30 ಈಕ್ವಲ್ ಟು ಸಿ ಎಫ್ ಭಾಗಿಸು ಎಫ್ ಎ ಅಂತ ಮಾಡಿದರೆ ನನಗೆ ಇದು ಸಿಗುತ್ತೆ. ಇದು ಸಿಕ್ತೆ ಅಂತ ಇದೆರಡನ್ನು ಆ್ಯಡ್ ಮಾಡಿದಾಗ ನನಗೆ ಇದು ಎಫ್ ಇ ಸಿಗುತ್ತೆ. ಎಫ್ ಇ ಸಮ ಯಾವುದು? ಸಿ ಬಿ. ಇಲ್ಲಿ ಬಂತು ಅಂತ ಹೇಳಿದ ತಕ್ಷಣ ಇಲ್ಲಿ ಇದು ನಮಗೆ ಸಿಗುತ್ತೆ. ಇಲ್ಲಿಗೆ ಬಂದಾಗ ನಮಗೆ ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲೇನು 90 ಕೊಟ್ಟಿದ್ದಾರೆ, ನೋಡೋಣ ಏನು ಮಾಡಬೇಕು ಅಂತಿರೋದನ್ನ. ಈಗ ತೊಗೊಳ್ಬೇಕಾಗಿರೋದು ಸಿ ಎಫ್ ಎ ಅಥವಾ ಎ ಸಿ ಎಫ್, ಹೇಗೆ ಬೇಕಾದ್ರೂ ತೊಗೊಳ್ಳಿ, ನಿಮಗೆ ಹೇಗೆ ಅನಿಸುತ್ತೆ ಆಗ ತೊಗೊಳ್ಳಿ. ಎಫ್ ಈಕ್ವಲ್ ಟು ಅದರಲ್ಲಿ ನಾನು ಟ್ಯಾನ್ ಏನಿರೋದಲ್ಲಿ ಟ್ಯಾನ್ 30 ಇದೆ. ಟ್ಯಾನ್ 30 ಈಕ್ವಲ್ ಟು ಓಕೆ, ಟ್ಯಾನ್ 30 ಈಕ್ವಲ್ ಟು ಆಪೋಸಿಟಾಗಿ ಏನಿದೆ ಅಲ್ಲಿ ಸಿ ಎಫ್ ಬೈ ಎಫ್ ಎ ಅಂತ ಬರಿತೀನಿ. ಓಕೆನಾ, ಎಫ್ ಎ ಅಂತ ಬರ್ತೀನಿ. ಈಗ ಸಿ ಎಫ್ ಅಂತ ಹೇಳೋದು ನಾವೀಗ ತಾನೇ ಕಂಡುಹಿಡಿದಿದ್ದೀವಿ. ಎಷ್ಟು? 30√3 ಅಂತ ಈಗ ಕಂಡುಹಿಡಿದೀವಿ. ಅದನ್ನು ಬರ್ಕೊಳ್ತೀವಿ. 30√3 ಬೈ ಎಫ್ ಎ ಕಂಡುಹಿಡಿಲಿಕ್ಕಿರುವಂಥದ್ದು. ಈಗ ಟ್ಯಾನ್ 30 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು? 1/√3. ಈಗ ಏನು ಮಾಡಬೇಕು? ಇದನ್ನು ಅಡ್ಡ ಗುಣಕಾರ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಫ್ ಎ ಇಂಟು 1 ಏನಾಗುತ್ತೆ? ಎಫ್ ಎ ಆಗುತ್ತೆ. ಎಫ್ ಎ ಈಕ್ವಲ್ ಟು 30 ಇಂಟು √3 ಇಂಟು ಇದನ್ನು √3 ಮೇಲೆ ತೊಗೊಂಡೋದಾಗ ಏನಾಗುತ್ತೆ? ನಮಗೆ 30√3 ಹೋಲ್ ಸ್ಕ್ವಯರ್ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಹೋಲ್ ಸ್ಕ್ವಯರ್ ಬಂತು ಅಂತ ಹೇಳಿದ ತಕ್ಷಣ ಸ್ಕ್ವಯರ್ ಮತ್ತು ಈ ರೂಟು ಕ್ಯಾನ್ಸಲ್ ಆಗಿ ಏನಾಗುತ್ತೆ? 30 ಇಂಟು 3, 33 ಎಷ್ಟಾಗುತ್ತೆ? 33 = 90. ಈಗ ಎಫ್ ಎ ಎಷ್ಟಾಯಿತು? 90 ಸೆಂಟಿಮೀಟರ್ ಆಯಿತು. ಈಗ ನೋಡಿ ಇಲ್ಲಿ ಎಫ್ ಎ ಇದೆಷ್ಟಾಯಿತು? 90 ಸೆಂಟಿಮೀಟರ್. ಓಕೆನಾ, ಇದು ಬಂದು 90 ಸೆಂಟಿಮೀಟರ್ ಆಯಿತು. ನಮಗೆ ಎಫ್ ಇ ಅಂತ ಹೇಳಿದ್ರೆ ಎಫ್ ಎ ಇದನ್ನು ಪ್ಲಸ್ ಇದನ್ನು ಎರಡನ್ನು ಆ್ಯಡ್ ಮಾಡಿದಾಗ ನಮಗೇನು ಸಿಗ್ತದೆ? ಎಫ್ ಇ ಸಿಗುತ್ತೆ ಅಲ್ವಾ? ಎ ಬಿ ಮತ್ತು ಆಗ ಇದು ಸಿಕ್ಕಿದ ತಕ್ಷಣ 90 + 30 ಎಷ್ಟಾಯಿತು? 120 ಆಗುತ್ತೆ. ಇದು 120 ಸೆಂಟಿಮೀಟ್ರ್ ಅಂತ ಸಿಕ್ಕಿದ ತಕ್ಷಣ ನಮ್ಗೆ ಯಾವ್ದು ಸಿಕ್ದಂಗಾಯಿತು? ಇದು ಸಿಕ್ದಂಗಾಯಿತು. 120 ಸೆಂಟಿಮೀಟ್ರ್ ಅಂತ ಬರಿತೀರ. ಅರ್ಥ ಆಯ್ತಲ್ಲ? ಚಿತ್ರದಲ್ಲಿ ನಮ್ಗೆ ಹೇಗೆ ಸಿಕ್ತು ಅಂತ. 120 ಸೆಂಟಿಮೀಟ್ರ್. ಆಗ ನೀವು ಇದನ್ನು ಬರ್ಕೊಳ್ಳಿ. ಈಕ್ವಲ್ ಟು ಎಫ್ ಎ ಅಲ್ಲಿ ನಾನು ಚಿತ್ರದಲ್ಲಿ ಬರ್ದಿದ್ದನ್ನು ಇಲ್ಲಿ ನಾವು ಬರ್ಕೊಳ್ಬೇಕು ಮಕ್ಕಳೇ. ಎಫ್ ಎ ಪ್ಲಸ್ ಎ ಇ ಇಷ್ಟು ಬರ್ಕೊಳ್ಳಿಕ್ಕೆ ಗೊತ್ತಾಗ್ಬಿಟ್ರೆ, ಅಲ್ಲಿ ಬರೆಯೋಕ್ಕೆ ಗೊತ್ತಾಗ್ಬಿಟ್ರೆ ಇಲ್ಲಿ ಈಸಿಯಾಗಿ ಬರ್ಕೊಳ್ತೀರ. ಎಫ್ ಎ ಅಂತ ಹೇಳಿದ್ರೆ ಈಗ ತಾನೇ ಕಂಡಿಟ್ಕೊಂಡಿದ್ದೀರಿ 90 ಪ್ಲಸ್ ಎ ಇ ಅಂತ ನಿಮಗೆ ಕೊಟ್ಟಿದ್ದಾರೆ, ಅದು ಕೊಟ್ಟಿರುವಂಥದ್ದು ಅಲ್ವಾ? ಕ್ವಶನ್ ಪೇಪರಲ್ಲೇ ಇರುವಂಥದ್ದು. ಆಗ ಇದು ಸೇರಿಸಿದಾಗ 90 30 ಸೇರಿಸಿದಾಗ ಎಷ್ಟಾಯಿತು? 120 ಸೆಂಟಿಮೀಟ್ರ್ ಆಯಿತು. ಯಾವುದು? ಎಫ್ ಎ ಎಫ್ ಇ ಈಕ್ವಲ್ ಟು ಇದನ್ನು ಇನ್ನೊಂದು ಸಹ ಬರೆದು ಬಿಡ್ತೀನಿ, ಜೊತೆಲೇ ಬರೆದು ಬಿಡೋಣ. ಎಫ್ ಇ ಈಕ್ವಲ್ ಟು 120 ಆದರೆ ಅದು ಯಾವುದಕ್ಕೆ ಸಮ ಇದೆ? ಬಿ ಸಿ ಅಥವಾ ಸಿ ಬಿಗೆ ಸಮ ಇದೆ. ಓಕೆ, ಸಿ ಬಿ ಅಂತ ಬರಿತೀರಾ. ಓಕೆನಾ, ಆಗ ಸಿ ಬಿ 120. ಈಗ ನೀವು ಅಲ್ಲಿ ಚಿತ್ರದಲ್ಲಿ ಏನು ಬರೆದ್ವಿ ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ. ಇದು ಬರೆದ ತಕ್ಷಣ ಈಗ ನಾವು ಸಿ ಬಿಯನ್ನು ಕಂಡುಹಿಡಿದ್ವಿ. ಚಿತ್ರದಲ್ಲಿ ನಮಗೆ ಸಿ ಬಿ ಎಷ್ಟು ಅಂತ ಗೊತ್ತಾಯ್ತಲ್ವ? ಈಗ ನಾವು ಇಲ್ಲಿ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಇದನ್ನು ನಾವು ಪ್ರಶ್ನೆಯಲ್ಲಿ ಎ ಬಿ ಡಿ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ? ಎ ಬಿ ಡಿ ಎಷ್ಟು ಕೊಟ್ಟಿದ್ದಾರೆ? 90 ಡಿಗ್ರಿ. ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ಎ ಬಿ ಡಿ 90 ಡಿಗ್ರಿ. ಇದರಿಂದ ಏನೋ ಮಾಡಬೇಕು ಅಂತ ಆಗ ನಮಗೆ ಇಲ್ಲಿ ಈ ತ್ರಿಭುಜದಲ್ಲಿ ಯಾವ ತ್ರಿಭುಜದಲ್ಲಿ ಸಿ ಅಥವಾ ಬಿ ಸಿ ಡಿ ಟ್ರಯಾಂಗಲಲ್ಲಿ ನಮಗೆ ಯಾವುದೇ ಆ್ಯಂಗಲ್ ಕೊಟ್ಟಿಲ್ಲ, ಆದರೆ ಇದು ಫುಲ್ ಕೊಟ್ಟಿದ್ದಾರೆ. ಆಗ ನಾನು ಫಸ್ಟ್ ಕಂಡುಹಿಡಬೇಕಾಗಿದೆ ಯಾವುದಾದ್ರು ಒಂದು ಆ್ಯಂಗಲ್ ಬೇಕೇ ಬೇಕಲ್ವಾ? ಅದು ಕಂಡುಹಿಡಿಬೇಕು. ಅದು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ಇದು ಝೆಡ್ ಶೇಪಲ್ಲಿ ಬರ್ತಾಯಿದೆ ನೋಡಿ. ಹೀಗೆ ಬಂದು ಹೀಗೆ ಝೆಡ್ ಶೇಪಲ್ಲಿ ಬರ್ತಾಯಿದೆ. ಝೆಡ್ ಶೇಪ್ ಅಂತ ಬಂದ ತಕ್ಷಣ ಆಲ್ಟರ್ನೇಟ್ ಆ್ಯಂಗಲ್, ಪರ್ಯಾಯ ಕೋನ, ಇದು 60 ಅಂತ ಹೇಳಿದ ತಕ್ಷಣ ಇದೆಷ್ಟಾಗುತ್ತೆ? 60 ಡಿಗ್ರಿ ಆಗುತ್ತೆ ಅಲ್ವಾ? ಇದು 60 ಡಿಗ್ರಿ ಆಗುತ್ತೆ. ಹೇಗೆ ಅಂತ ಗೊತ್ತಾಯ್ತಲ್ವ? ಝೆಡ್ ಶೇಪಲ್ಲಿ ಬರ್ತದೆ. ಝೆಡ್ ಶೇಪಲ್ಲಿ ಬಂದ ತಕ್ಷಣ ಪರ್ಯಾಯ ಕೋನ ಅಥವಾ ಆಲ್ಟರ್ನೇಟ್ ಆ್ಯಂಗಲ್. ಆಗ ನಿಮಗೆ ಇದೆಷ್ಟಾಯಿತು? ಇದು ನಿಮಗೆ 60 ಡಿಗ್ರಿ ಆಯಿತು. ಈ ಗ್ರೀನಲ್ಲಿ ಮಾರ್ಕ್ ಮಾಡಿದೆನಲ್ಲ, ಇದೆಷ್ಟಾಗುತ್ತೆ? 60 ಡಿಗ್ರಿ ಆಗುತ್ತೆ. ಯಾಕೆಂದರೆ ಝೆಡ್ ಶೇಪಲ್ಲಿ ಬಂದಿದೆ. ನಮಗೆ ಟೋಟಲ್ ಇಲ್ಲಿ 90 ಅಂತ ಗೊತ್ತಿದೆ, 90 ಡಿಗ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎ ಬಿ ಡಿ ಅಂತ ಹೇಳಿದ್ರೆ ಯಾವುದು? ಎ ಬಿ ಡಿ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಎ ಬಿ ಡಿ ಇದು ಫುಲ್ಲಾಗಿ ನಮಗೆ 90 ಡಿಗ್ರಿ. ಆಗ 90 ಡಿಗ್ರಿಯಿಂದ ಈ 60 ಮೈನಸ್ ಮಾಡಿದ್ರೆ ನನಗೆ ಈ ಕೋನ ಸಿಗುತ್ತಲ್ಲ, ಸಿ ಬಿ ಡಿ ಕೋನ ಸಿಗುತ್ತಲ್ವ ಅಲ್ವಾ? ಆಗ ನಾನೇನು ಮಾಡ್ತೀನಿ? 90ರಿಂದ 60 ಮೈನಸ್ ಮಾಡಿ ಇಲ್ಲಿ ಎಷ್ಟು ಅಂತ ಬರಿತೀನಿ? 30 ಅಂತ ಬರಿತೀನಿ. ಓಕೆನಾ? ಅದನ್ನು ನಾವೀಗ ಏನು ಮಾಡಿದ್ವೋ ಅದನ್ನು ನಾವೇನು ಮಾಡಬೇಕೀಗ? ಮ್ಯಾಥಮೆಟಿಕಲಿ ಬರಿಬೇಕಾಗತ್ತೆ. ನಮಗೆ ಇಲ್ಲಿ ಏನು ಈ ತ್ರಿಭುಜದಲ್ಲಿ ಈ ಟ್ರಯಾಂಗಲಲ್ಲಿ ಯಾವ ಆ್ಯಂಗಲು ಇಲ್ಲದ್ರೆ, ಯಾವ ಕೋನನೂ ಇಲ್ಲದ್ರೆ ಮಾಡಲಿಕ್ಕಾಗಲ್ಲ. ಇವರು ಫುಲ್ ಕೊಟ್ಬಿಟ್ರು. ಎಷ್ಟನ್ನು ಕೊಟ್ಬಿಟ್ರು? ಇದಿಷ್ಟನ್ನು ಎ ಬಿ ಡಿ ಇಷ್ಟನ್ನು ಫುಲ್ 90 ಅಂತ ಕೊಟ್ಟರು. ನನಗೆ ಗೊತ್ತು ಹೀಗೆ ಬಂದಾಗ ಝೆಡ್ ಶೇಪಲ್ಲಿ ಬಂತು ಅಂತ ಹೇಳಿದಾಗ ಇದು 60 ಇದ್ದರೆ ಇದು ಸಹ 60 ಆಗುತ್ತೆ. ಓಕೆನಾ? ಈಗ ಸಿ ಬಿ ಡಿ ಈಕ್ವಲ್ ಟು
ಆ್ಯಂಗಲ್ ಕೋನ ಎ ಬಿ ಡಿ ಮೈನಸ್ ಎ ಬಿ ಸಿ. ನಾವು ಅಲ್ಲಿ ಏನು ಬರೆದ್ವೋ ಅದನ್ನು ಇಲ್ಲಿ ಬರ್ಕೊಳ್ಬೇಕು ಮಕ್ಕಳೇ. 90ರಿಂದ ಎಷ್ಟನ್ನು ಮೈನಸ್ ಮಾಡಬೇಕು, 60 ಮೈನಸ್ ಮಾಡಬೇಕು. ಆಗ ಎಷ್ಟಾಗುತ್ತೆ ನಿಮಗೆ 30 ಡಿಗ್ರಿ. ಸಿ ಬಿ ಡಿ ಬಂದ ತಕ್ಷಣ ನಾನು ಇದನ್ನು ಏನನ್ನು ತೊಗೊಳ್ಬೇಕು, ಏನನ್ನು ಕಂಡುಹಿಡ್ಲಿಕ್ಕಿರೋದಿಲ್ಲಿ ಇಲ್ಲಿ ಇದು 30 ಡಿಗ್ರಿ ಆದರೆ ನನಗೆ ಏನು ಕಂಡುಹಿಡಬೇಕು, ಇದನ್ನು ಕಂಡುಹಿಡ್ಕೊಂಡ್ರೆ ನನಗೆ ಫುಲ್ ಬಿಲ್ಡಿಂಗ್ ಸಿಗುತ್ತೆ. ಯಾಕಂತಂದರೆ ಆಲ್ರೆಡಿ ನಾನು ಬಿ ಸಿಯನ್ನು ಕಂಡುಹಿಡಿದಿದ್ದೀನಿ, ಬಿ ಇಯನ್ನು ಕಂಡುಹಿಡಿದ್ದೀನಿ ಅಲ್ವಾ, ಇದನ್ನು ಕಂಡುಹಿಡಿದ್ದೀನಿ. ಬಿ ಇ ಕಂಡುಹಿಡಿದ್ದೆ ಈಕ್ವಲ್ ಟು ಸಿ ಎಫ್, ಬಿ ಇ ಈಕ್ವಲ್ ಟು ಸಿ ಎಫ್ ಅಂತ 30√3 ಇಲ್ಲಿ ಕಂಡುಹಿಡ್ದಾಯಿತು. ಈಗ ನಾನು ಇದನ್ನು ಉಪಯೋಗಿಸಿ ನಾನು ಇದನ್ನು ಕಂಡುಹಿಡಿದ್ರೆ ಇದು ಆಪೋಸಿಟ್ ಆಗುತ್ತೆ, ಇದೇನಾಗುತ್ತೆ ಅಡ್ಜಸೆಂಟ್ ಆಗುತ್ತೆ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತೇಳಿದ್ರೆ ಯಾವ್ದು ತೊಗೊಳ್ಳೋಣ ನಾವು, ಟ್ಯಾನ್ ತೀಟನೇ ತೊಗೊಳ್ಳೋಣ. ಆಗ ನಮಗೆ ಈ ಬಾಹು ಈ ಸೈಡ್ ಸಿಗುತ್ತೆ, ಯಾವುದು ಸಿ ಡಿ ಸಿಗುತ್ತೆ. ಸಿ ಡಿ ಸಿಗಬೇಕಾದ್ರೆ ನಾನು ಟ್ಯಾನ್ ಡಿ ಬೈ ಸಿ ಬಿ, ಓಕೆನಾ. ಸಿ ಡಿ ಬೈ ಸಿ ಬಿ, ಸಿ ಬಿ ನಮ್ಗೆ ಗೊತ್ತಿದೆ, ಎಷ್ಟು ಗೊತ್ತಿದೆ 120 ಅಂತ ಕಂಡುಹಿಡ್ದಿದ್ದೀವಿ ಅಲ್ವಾ. 120 ಅಂತ ನೀವು ಜಸ್ಟ್ ಟ್ಯಾನ್ 30 ಬೆಲೆ ಎಷ್ಟಾಗುತ್ತೆ, 1/√3 ಆಗುತ್ತೆ ಈಕ್ವಲ್ ಟು ಸಿ ಡಿ ನಮ್ಗೆ ಗೊತ್ತಿಲ್ಲ. ಸಿ ಡಿಯನ್ನು ನಾವೇನು ಮಾಡ್ತೀವಿ ಹಾಗೆ ಬರಿತೀವಿ. ಸಿ ಬಿ ಅಂತ ಹೇಳೋದು 120 ಆಯಿತು. ಈಗ ಏನು ಮಾಡ್ತೀರಾ, ಇದು ಏನಾಗಬೇಕು ಸಿ ಡಿ, ಸಿ ಬಿ 120. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಡ್ಡ ಗುಣಕಾರ. ಆಗ ಸಿ ಬಿ ಈಕ್ವಲ್ ಟು 120 ಭಾಗಿಸು √3 ಆಗುತ್ತೆ. ಈ √3 ನಾನು ಕೆಳಗೆ ಬರಿತೀನಿ. √3 ಕೆಳಗೆ ಬಂದ ತಕ್ಷಣ ನಾವೇನು ಮಾಡಬೇಕು, ಮೇಲೇನೂ √3ರಿಂದ ಗುಣಿಸ್ಬೇಕು, ಕೆಳಗೇನೂ ಸಹ ನಾವು √3ರಿಂದ ಗುಣಿಸ್ಬೇಕು. ಆಗ ಏನಾಗುತ್ತೆ 120 ರೂಟ್ ಸ್ಕ್ವೇರ್ ಮತ್ತು ರೂಟ್ ಏನಾಯಿತು ಕ್ಯಾನ್ಸಲ್ ಆಯಿತು. ಆಗ ನಮಗೆ ಬಂದಿರೋ ಆನ್ಸರ್ 120√3/3 ಆಗುತ್ತೆ. 3 ಎಷ್ಟಲಿ 3 1 3 4 12 40 ಆಗುತ್ತೆ. ಆನ್ಸರ್ ಎಷ್ಟು ಬಂತು ನಮಗೆ 40√3 ಆಗುತ್ತೆ. ಯಾವುದು ಸಿ ಬಿ. ಈಗ ಸಿ ಬಿ ಸಿಕ್ತು ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಏನು ಕಂಡುಹಿಡಲಿಕ್ಕೆ ಹೇಳಿದಾರೆ ಅವರು, ಚಿತ್ರ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಚಿತ್ರ ನೋಡ್ಕೊಂಡೇ ಮಾಡಬೇಕು. ಈಗ ನಮ್ಗೆ ಸಿ ಡಿ ಎಷ್ಟು ಸಿಕ್ತು, ನಮಗೀಗ 40√3 ಅಂತ ಸಿಕ್ತು. ಈಗ ನಾನು ಬರ್ಕೊಳ್ತೀನಿ ಇಲ್ಲಿ 40√3 ಸಿಕ್ತು. ಆಗ ಬಿಲ್ಡಿಂಗ್ದು ಎತ್ತರ ಎಷ್ಟಾಯಿತು, ಇದು ನಮ್ಗೆ ಆಲ್ರೆಡಿ ಫಸ್ಟೇ ಸಿಕ್ಕಿದೆ ನೋಡಿ, ಇಲ್ಲಿ ಸಿ ಎಫ್ ಇಲ್ಲಿ 30√3 ಅಂತ ನಾವು ಕಂಡುಹಿಡ್ದಿದ್ದೀವಿ. ಆಗ ಇದನ್ನು ಎರಡನ್ನು ಆ್ಯಡ್ ಮಾಡಿದಾಗ ನಮಗೆ ಬಿಲ್ಡಿಂಗ್ದು ಎತ್ತರ ಸಿಕ್ತು. ನೆಕ್ಸ್ಟ್ ಕಂಡುಹಿಡಿ 3 ಪ್ಲಸ್ ಈಗ ಕಂಡುಹಿಡಿದಿರೋದು 40√3. ಅದನ್ನೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಬರುವಂಥದ್ದು 70√3. ಮಕ್ಕಳೇ ಇದನ್ನು ನೋಡಿ ಸುಮ್ಮನೆ ಇಡಬೇಡಿ, ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ಬರುತ್ತೆ. ನೆಕ್ಸ್ಟ್ ಅದಾಯಿತು. ಈಗ ಕಂಡುಹಿಡಿಬೇಕಾಗಿದ್ದು ಎಷ್ಟು ದೂರ ಹಾರ್ತಲ್ಲೋ, ಹಕ್ಕಿ ಹಾರಿದ ಜಾಗನ ಕಂಡುಹಿಡಬೇಕು. ಆಗ ನೋಡಿ ಮಕ್ಕಳೇ ಚಿತ್ರವನ್ನು ನೋಡಿ, ಪುನಃ ಚಿತ್ರಕ್ಕೆ ಹೋಗೋಣ. ಈಗ ನಾವು ಇಲ್ಲಿಂದ ಬಿ ಡಿ ಕಂಡುಹಿಡಬೇಕಂತ ಹೇಳಿದ್ರೆ ನಮ್ಗೆ ಇದು ಗೊತ್ತಿದೆ. ಹೇಗೆ ಕಂಡುಹಿಡಿತೀರಾ, ಯಾವುದನ್ನು ತೊಗೊಳ್ತೀರಾ, ನಮಗೆ ಈಗ ಇಲ್ಲಿ ತೊಗೊಂಡಾಗ ಕಾಸ್ 30 ತೊಗೊಂಡ್ರೆ ಅಡ್ಜಸೆಂಟ್ ಬೈ ಹೈಪಾಟ್ನಿಸ್ ಅಂತ ಹೇಳಿದ್ರೆ ಸಿ ಡಿ ಬಿ ಭಾಗಿಸು ಡಿ ಬಿ ಬರುತ್ತೆ. ಆಗ ನಮಗೆ ಇದು ಕಾಸ್ ತೊಗೊಂಡ್ರೆ ಸೈನ್ ಸೈನ್ 30 ಅಂತ ತೊಗೊಂಡ್ರೆ ಆಪೋಸಿಟ್ ಅಭಿಮುಖ ಬೈ ವಿಕರ್ಣ ಬರುತ್ತೆ. ಯಾವ್ದು ಬೇಕಾದ್ರೂ ತೊಗೋಬೋದು. ನಮಗೆ ಇದನ್ನು ಕಂಡುಹಿಡಬೇಕಾದ್ರೆ ಯಾವುದನ್ನು ಕಂಡುಹಿಡಬೇಕಾದ್ರೆ ಡಿ ಬಿ ಅಂತ ಹೇಳೋದು ವಿಕರ್ಣ ಅಂದರೆ ಹೈಪಾಟ್ನಿಸ್ ಆಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ. ಆಗ ನಾವು ಯಾವುದನ್ನು ಬೇಕಾದ್ರೂ ತೊಗೊಳ್ಬೋದು. ಕಾಸ್ 30 ಸೇಮ್ ಆನ್ಸರ್ ಬರುತ್ತೆ ಮಕ್ಕಳಿಗೆ. ಬೇಕಾದ್ರೆ ಕೊಲ್ಟು ಅಲ್ಲಿ ಸಿ ಬಿ ಬೈ ಅಲ್ವಾ, ಅಡ್ಜಸೆಂಟ್ ಸಿ ಬಿ, ಹೈಪಾಟ್ನಿಸ್ ಅಂದರೆ ವಿಕರ್ಣ ಬಂದು ಬಿ ಡಿ ಆಗುತ್ತೆ. ಕಾಸ್ 30 ಬೆಲೆ ಎಷ್ಟು, √3/2. ಸಿ ಬಿಯ ಬೆಲೆ ಎಷ್ಟು, ಸಿ ಬಿ ಅಂತ ಹೇಳಿದ್ರೆ ನಮಗೆ 120. ನಾವೆಲ್ಲ ಆ್ಯಡ್ ಮಾಡಿ ಇಟ್ಟಿದ್ದೀವಿ. ಸಿ ಬಿ 120 ಕಂಡುಹಿಡಿಬೇಕಾಗಿದ್ದು ಬಿ ಡಿ. ಈಗ ಇದರದ್ದು ಇಂಟು 2. ಆಗ ಬಿ ಡಿ ಈಕ್ವಲ್ ಟು 120 ಇಂಟು 2/√3. ಈಗ √3 ಬಂದ ತಕ್ಷಣ ಮೇಲೇನೂ √3ರಿಂದ ಕೆಳಗೇನೂ √3ರಿಂದ ಗುಣಿಸ್ತೀರಾ. ಆಗ ನಿಮಗೆ 120, ಇದನ್ನು ಸಿಂಪ್ಲಿಫೈ ಮಾಡ್ತಾ ಇಲ್ಲ ಜೊತೆಗೆ ಮಾಡ್ತೀನಿ, ಇಂಟು 2 ಇಂಟು √3/√3 ಹೋಲ್ ಸ್ಕ್ವೇರ್. √3 ಅಂತ ಹೇಳಿದ್ರೆ ಇದು ಕ್ಯಾನ್ಸಲ್ ಆಗಿ 3 1 3 4 12 40 ಇಂಟು 2 ಸಿಕ್ತು. ಇಷ್ಟು ಅವ್ರು ಕೇಳಿರೋದು ಮಕ್ಕಳೇ. ಒಂದು ವೇಳೆ ನೀವು ಇಲ್ಲ ಕಾಸ್ಟ್ ಬೇಡ, ನಾನು ಸೈನ್ 30 ತೊಗೊಳ್ತೀನಿ ಅಂತ ತೊಗೊಳ್ಳಿ.